ನನ್ನ ಹೆಸರು ಐಶ್ವರ್ಯ ದಿನೇಶ್. ನಾನು ಪ್ರೇಮಂ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ನಾನು 2016 ಮಿಸ್ ಕರ್ನಾಟಕ ಗೆದ್ದಾಗಿಂದ ಸಿನಿಮಾಲಿ ನನ್ನ ಈ ಜರ್ನಿ ಶುರುವಾಗಿದ್ದು. ಆಗಿಂದ ನಾನು ಗುಡುಗುಡಿಯ ಸೇರಿ ನೋಡು ಮತ್ತು ಡೋಂಟ್ ಟೆಲ್ ಮದರ್ ಅಂತ 2 ಚಿತ್ರ ಮಾಡಿದ್ದೀನಿ. ಇದು ನನ್ನ 3ನೇ ಫಿಲ್ಮು. ಇವತ್ತಷ್ಟೇ ಸಾಂಗ್ ಲಾಂಚ್ ಇವೆಂಟ್ ಇತ್ತು. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟ್ರೇಲರು ತುಂಬ ಚೆನ್ನಾಗಿದೆ. ಸೊ ನಿಮ್ಗೆಲ್ರೂ ಕೇಳ್ಕೊತಿದ್ದೀನಿ, ಖಂಡಿತ ಬಂದು ಥಿಯೇಟರಲ್ಲಿ ನೋಡಿ ಮತ್ತು ನಮ್ಮ ಹೊಸ ಟೀಮಿಗೆ ಸಪೋರ್ಟ್ ಮಾಡಿ. ಆದಷ್ಟು ಥಿಯೇಟರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. ಓಕೆ, ಮೇಘನಾ ಬಂದು ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲು. ಅವಳಿಗೆ ಸಾಕಷ್ಟು ಆಸೆಗಳು ಕನಸುಗಳು ಇದೆ. ಆದರೆ ಜೀವನದಲ್ಲಿ ತುಂಬ ಚಾಲೆಂಜಸ್ಸು ಇರುತ್ತೆ. ಸೊ ಅವಳದು ಒಂದು ಕಮಿಂಗ್ ಆಫ್ ಏಜ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಸ್ಕೂಲ್ ಟೈಮ್ನಿಂದ ಮತ್ತು ಕಾಲೇಜಿಂದ ಮತ್ತು ಅದಾದಮೇಲೆ ಕೆಲಸ ಶುರು ಆಗೋತ್ತಿಗೆ ಹೇಗೆ ಅವಳು ಅದನ್ನೆಲ್ಲ ಓವರ್ಕಮ್ ಮಾಡಿ ವಿಕ್ರಮ್ ಗಾಂಧಿಯವರು ನಿಭಾಯಿಸಿರೋದು. ಸೊ ಇದು ಒಂದು ಲವ್ ಸ್ಟೋರಿ. ಕಾಮಿಡಿನೂ ತುಂಬ ಜಾಸ್ತಿ ಇದೆ. ಸೊ ಪ್ಲೀಸ್ ಬಂದು ನೋಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು ಮೂಲತಃ ಕೊಡಗಿನಿಂದ. ನಾನು ಬೆಂಗಳೂರಿಗೆ ಓದೋಕ್ಕೆ ಅಂತ ಬಂದಿರೋದು. ಅದಾದಮೇಲೆ ನನಗೆ ಈ ಮಾಡಲಿಂಗ್ ಮತ್ತು ಸಿನಿಮಾದಲ್ಲಿ ತುಂಬ ಆಸಕ್ತಿ ಇತ್ತು. ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅಲ್ಲಿಂದ 2018 ಇಲ್ಲಿಂದ ನಂದು ಜರ್ನಿ ಶುರುವಾಯಿತು. ಮಾಡಲಿಂಗ್ ಮಾಡ್ತಿದ್ದೆ, ತುಂಬ ಪ್ಯಾಜೆಂಟ್ ಶೋಸ್ ಮಾಡಿದ್ದೀನಿ ಮತ್ತು ಆ್ಯಡ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ. ಸೊ ಹಾಗೆ ಇದು ಹೋಗ್ತಾ ಒಂದಷ್ಟು ಕಾಂಟ್ಯಾಕ್ಟ್ಸ್ ಬೆಳೆದು ನನಗೆ ಮಂಜು ಸರ್ ಜೊತೆ, ನಮ್ಮ DOP ಸರ್ ಜೊತೆ ಒಂದು ಆ್ಯಡ್ ಫಿಲ್ಮಲ್ಲಿ ವರ್ಕ್ ಮಾಡೋ ಚಾನ್ಸ್ ಸಿಕ್ತು. ಸೊ ಹಾಗೆ ಒಂದಷ್ಟು ಟೈಮ್ ಆದಮೇಲೆ ಸರ್ ನನ್ನ ವರ್ಕ್ ಎಲ್ಲ ನೋಡಿ ಬೇರೆ ಬೇರೆ ಮೂವೀಸ್ಗೆ ರೆಫರ್ ಮಾಡ್ತಾಯಿದ್ರು. ಸೊ ಹೀಗೆ ರೆಫರ್ ಮಾಡ್ತಾ ನನ್ನ ಫೋಟೋಸ್ ಇವ್ರ ಟೀಮಿಗೆ ಹೋಯಿತು, ಪ್ರೇಮಂ ಮಧುರಂ ಟೀಮಿಗೆ. ಸೊ ಐ ಥಿಂಕ್ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, DOP ಸರ್ ಎಲ್ಲ ಕೂತು ಫೋಟೋಸ್ ಎಲ್ಲ ನೋಡಿ ಲೈಕ್ ಆಗಿ ಅವ್ರಿಗೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ಬೋದು ಅಂತ ಹೇಳಿ ನನ್ನ ಕರೆಸ್ಕೊಂಡ್ರು. ಸೊ ಅವ್ರದ್ದು ಆಫೀಸ್ ಬಂದು ಜಯನಗರಲ್ಲೇ ಇರೋದು. ಸೊ ಒಂದಿನ ಹೀಗೆ ಹೇಳಿದ್ರು, ಬನ್ನಿ ಒಂದು ಸ್ಮಾಲ್ ಆಡಿಷನ್ ಮತ್ತು ಈ ಥರ ಮಾತಾಡೋಣ ಅಂತ ಆಯಿತು. ಸೊ ಓಕೆ ಅಂತ ಹೇಳಿ ನಾನು ಹೋದ್ಮೇಲೆ ಆಡಿಷನ್ ಕೊಟ್ಟೆ. ಸೊ ಎಲ್ಲ ಪ್ರೊಡ್ಯೂಸರ್ಸರು ಅಲ್ಲೇ ಇದ್ದರು, DOP ಸರು ಇದ್ದರು, ಫುಲ್ ಟೀಮ್ ಅಲ್ಲಿತ್ತು. ಸೊ ಆಡಿಷನ್ ಕೊಟ್ಟಾದ್ಮೇಲೆ ಅವ್ರಿಗೆ ಇಮಿಡಿಯೇಟಾಗಿ ಚೆನ್ನಾಗಿದೆ, ಈ ರೋಲಿಗೆ ಸೆಟ್ ಆಗುತ್ತೆ ಅನ್ನೋದು ಅನಿಸಿದೆ. ಸೊ ಅಲ್ಲೇ ಓಕೆ ಮಾಡಿದ್ರು ಅವರು. ಬಟ್ 1 ವೀಕ್ ಆದಮೇಲೆ ಕನ್ಫರ್ಮ್ ಮಾಡಿ ಮತ್ತೆ ಅವರು ಕರೆಸಿ ಸ್ಕ್ರಿಪ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಟರ್ಮ್ಸ್ ನಮಗೆ ಓಕೆ ಅಂತ ಆದಮೇಲೆ ಇಬ್ಬರು ಮಾಡ್ಕೊಳಕ್ಕೆ ಒಪ್ಕೊಂಡ್ಮೇಲೆ ಅಲ್ಲಿಂದ ಶುರು ಆಯಿತು ನಮ್ಮದು ಪ್ರೇಮಂ ಮಧುರಂ ಜರ್ನಿ. ಸೊ ಫಸ್ಟು ಒಂದಷ್ಟು ವರ್ಕ್ಶಾಪ್ಸ್ ಆಯಿತು. 1 ವೀಕ್ ಆದಮೇಲೆ ಒಂದು 15 to 20 ಡೇಸ್ ವರ್ಕ್ಶಾಪ್ಸ್ ಮಾಡಿದ್ವಿ. ಹಾಗೆ ಒಂದು ರಿಹರ್ಸಲ್ ಇತ್ತು, ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ಕೂಡ ಮಾಡಿದ್ದೀನಿ ಫಿಲ್ಮಲ್ಲಿ. ಸೊ ಅದ್ರದ್ದು ರಿಹರ್ಸಲ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಸೊ ಅದಾದಮೇಲೆ ಫೀಲ್ಡಿಗೆ ವಿ ಸ್ಟಾರ್ಟೆಡ್ ಶೂಟಿಂಗ್. ಸೊ ನಂದು ಆಲ್ಮೋಸ್ಟ್ ಒಂದು 15 ಡೇಸ್ ಶೂಟಿಂಗ್ ನಡೆದಿದೆ. ಸೊ ಈ ಪಾತ್ರ ಹೆಸರು ಬಂದು ಚಾರ್ಮಿ ಅಂತ. ಒಂದು ಲವ್ ಟ್ರಯಾಂಗಲ್ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಸೊ ಈ ಚಾರ್ಮಿ ಅನ್ನೋ ಕ್ಯಾರೆಕ್ಟರ್ ಒಂಥರ ವೆರಿ ಮೆಚೋರ್ಡ್, ಜಾಸ್ತಿ ಥಿಂಕ್ ಮಾಡಲ್ಲ, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಮತ್ತು ವೆರಿ ಪ್ರಾಕ್ಟಿಕಲ್. ಸೊ ಇಂಥ ಒಂದು ಕ್ಯಾರೆಕ್ಟರ್ನ ನಾನು ನಿಭಾಯಿಸಿದ್ದೀನಿ. ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಕೊತೀನಿ. ಸಿನಿಮಾ ಇದೇ ತಿಂಗಳು 14ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ ಬಂದೇ ಕನ್ನಡ ಸಿನಿಮಾ ನೋಡಿ. ಆ್ಯಕ್ಚುಲಿ ನಂದು ಇನ್ನೊಂದು ಸಾಂಗ್ ಇದೆ, ಪಾರ್ಟಿ ಸಾಂಗ್, ಅದನ್ನು ಕೇಳಿ, ಅದು ಚೆನ್ನಾಗಿದೆ. ಮತ್ತು ನನಗೆ ಇದು ಸೆಕೆಂಡ್ ಇವಾಗ ಯಾವುದಾದ್ರು ಸ್ಕೂಲ್ ಸೀಕ್ವೆನ್ಸ್ದು ಮಾಡಿದ್ರು, ಅದು ತುಂಬ ಇಷ್ಟ ಆಯಿತು ನನಗೆ ಸೆಕೆಂಡ್ ಸಾಂಗ್. ಈ ಫಿಲಮಲ್ಲಿ ಫಸ್ಟಿಂದ ಎಂಡ್ವರೆಗೂ ಇಲ್ಲ, ನಂದು ಒಂದು ಸೆಕೆಂಡ್ ಹಾಫಲ್ಲಿ ಇಂಟ್ರಡ್ಯೂಸ್ ಆಗೋ ಕ್ಯಾರೆಕ್ಟರು. ಯಾಕಂದರೆ ಅದೊಂದು ಚೇಂಜ್ ತರುತ್ತೆ, ಒಂದು ಕೀ ಕ್ಯಾರೆಕ್ಟರ್ ಥರ ಇದೆ. ಸೊ ದರ್ ಇಸ್ ಮೂವಿಲಿ ಒಂದು ಸ್ಮಾಲ್ ಟ್ವಿಸ್ಟ್ ಬರುತ್ತೆ, ಒಂದು ಲವ್ ಟ್ರಯಾಂಗಲ್ ಹೋಗುತ್ತೆ. ಸೊ ಆವಾಗ ಎಂಟ್ರಿ ಆಗೋ ಒಂದು ಕ್ಯಾರೆಕ್ಟರು. ನಾನು ನಿಮ್ಮ ಗಾಂಧಿ, ಪ್ರೇಮಂ ಮಧುರಂ ಮೂವಿಯ ಡೈರೆಕ್ಟರ್, ರೈಟರ್ ಹಾಗೂ ಆ್ಯಕ್ಟರ್. ನಮ್ಮ ಸಿನಿಮಾ November 14 ರಿಲೀಸ್ ಆಗ್ತಿದೆ. ಏನಕ್ಕೆ ನಮ್ಮ ಸಿನಿಮಾ ನೋಡಬೇಕು ಅಂದರೆ, ನಮ್ಮೆಲ್ಲರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸಕ್ಸಸ್ಸು ಫೇಲ್ಯೂರು ಒಂದು ಲವ್ ಸ್ಟೋರಿ ಇರುತ್ತೆ. ಆ ಲವ್ ಸ್ಟೋರಿನ ರಿಫ್ರೆಶ್ ಮಾಡ್ಕೊಳಕ್ಕೆ ನೀವು ಸಿನಿಮಾ ನೋಡಿದವ್ರಿಗೆಲ್ಲನೂ ನಿಮ್ಮ ಹಳೆ ಮೆಮೊರೀಸನ್ನು ರಿಫ್ರೆಶ್ ಮಾಡ್ಕೊಳೋ ಅಂಥ ಸಿನಿಮಾ ಇದು. ನೋಡಿದಾಗೆಲ್ಲ ಅಲ್ಲಿ ನನ್ನನ್ನು ನೋಡಲ್ಲ, ನಿಮ್ಮನ್ನು ನೀವು ನೋಡ್ಕೋತೀರಾ ಅಂಥ ಸಿನಿಮಾ ಇದು. ಲವ್ನ ಕೋರಾಗಿ ಇಟ್ಕೊಂಡು ರೊಮ್ಯಾನ್ಸ್ ಆ್ಯಂಡ್ ಕಾಮಿಡಿ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಈ ಫಿಲ್ಮ್ ಇರ್ಬೋದು ಅಂತ. ಹಾಗೆ ಸಾಂಗ್ ನೋಡಿದ್ರೆ 100% ನಿಮ್ಗೆ ಅರ್ಥ ಆಗುತ್ತೆ ಯಾವ ಲೆವೆಲ್ಗೆ ರೊಮ್ಯಾನ್ಸ್ ಇದೆ ಅಂತ. ಸೊ ಎಲ್ಲರೂ ರಿಲೇಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ನಿಮ್ಮ ಕಥೆ ಇದು. ನೀವು ಒಂದ್ಸಲ ಬಂದು ಥಿಯೇಟ್ರ್ ಕೂತ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಗ್ನಗ್ತಾ ಇರಬೇಕು. ನಿಮ್ಮ ನಗುಗಳೇ ನಮಗೆ ಆಶೀರ್ವಾದ, ನಿಮ್ಮ ನಗುವೇ ನಮ್ಮ ಮೇಜರ್ ಟಾರ್ಗೆಟಾಗಿ ಇಟ್ಕೊಂಡು ಕತೆ ಬರೆದಿದ್ದು. ನಿಮ್ಮನ್ನ ನಗ್ಸೋದೇ ನಮ್ಮ ಗೋಲ್ ಆಗಿತ್ತು. ಸೊ ಥ್ರೂ ಔಟ್ ದ ಥಿಯೇಟ್ರ್ ನೀವು ನಗ್ತೀರಾ, ನಿಮ್ಮ ನಗು ನಮಗೆ ಕೇಳಿಸುತ್ತೆ. ಅದೇ ನಮಗೆ ಬೇಕಾಗಿರೋದು. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನಗು ಅನ್ನೋದೊಂದು ವೈರಸ್ಸು. ನೀವು ನಗೋದು ಎಲ್ಲರಿಗೂ ಸ್ಪ್ರೆಡ್ ಆಗಲಿ. ಖುಷಿಯಾಗಿ ಒಂದು 2.5 ಅವರ್ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ
ನಗುಗಿನ್ನ ದೊಡ್ಡ ಮೆಡಿಸಿನ್ ಯಾವುದೂ ಇಲ್ಲ. ಸೊ ಬನ್ನಿ, ಒಳ್ಳೆ ಮೆಡಿಸಿನ್ ಕೊಡೋಣ. ಇದು ಬೇಸಿಕ್ಲಿ ನಮ್ಮ ಏಜ್ ಕ್ಯಾಟಗರಿವರೆಗೆ, ನಮ್ಮ ಜನ್ರೇಷನ್ ಇವ್ರಿಗೆ ನಾವು ಇದು ಮಾಡಿರೋದು. ಪೇರೆಂಟ್ಸ್ಗೆ ರಿಲೇಟ್ ಆಗುವಂಥ ಪಾಯಿಂಟ್ಸ್ ಇದೆ, ಬಟ್ ನಮ್ಮ ಮೇಜರ್ ಟಾರ್ಗೆಟ್ಸ್ ಇದ್ದಿದ್ದು ನಮ್ಮ ಯಂಗ್ಸ್ಟರ್ಸ್ 18 to 35 ಏಜ್ ಇರೋರು 100% ಕಂಪ್ಲೀಟ್ ಕನೆಕ್ಟ್ ಆಗ್ತೀರಾ, ಫುಲ್ ಮೂವಿ ಕನೆಕ್ಟ್ ಆಗ್ತೀರಾ. ಆ ಏಜ್ ದಾಟಿದವ್ರಿಗೆ ನಿಮಗೆ ಗೊತ್ತಿರೋ ಕಥೆಗಳೇ ಇವೆಲ್ಲ. ಪೇರೆಂಟ್ಸ್ಗೆ ಇದೆಲ್ಲ ಒಂದು ಅನುಭವ ಇದೆ ಹೇಗಿದೆ ಅಂತ, ಅವರೆಲ್ಲ ಸ್ಟಾರ್ಟಿಂಗ್ ಸ್ಟೋರಿ ಆಗಲಿ ಮತ್ತು ಆ ಕಾಮಿಡಿ ಪಾರ್ಟ್ಗಾಗಲಿ ಕನೆಕ್ಟ್ ಆಗ್ತಾರೆ. ಆ ಕೋರ್ ರೊಮ್ಯಾನ್ಸ್ ಏನಿದೆ ಅದು ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋಂಥದ್ದು. ಮೂವಿಯ ಸ್ಟಾರ್ಟಿಂಗ್ ಆಗು ಮತ್ತು ರಿಮೈನಿಂಗ್ ಏನು ಕಾಮಿಡಿ ಅವೆಲ್ಲ ಇದೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಕನೆಕ್ಟ್ ಆಗೋದಕ್ಕಿಂತ ನೀವು ಎಂಟರ್ಟೈನ್ ಆಗ್ತೀರಾ ಅನ್ನೋದು ಹೇಳ್ಬೋದು ಪೇರೆಂಟ್ಸ್ ಆ ಏಜ್ ಕ್ಯಾಟಗರಿಯವರು. ಸರ್, ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಹುಚ್ಚಿತ್ತು. ಆ ಆ್ಯಕ್ಟಿಂಗ್ ನಾನು ಆ್ಯಕ್ಟರ್ ಆಗಬೇಕು ಅಂದರೆ ನನ್ನ ಕಥೆಗಳು ನಾನೇ ಬರ್ಕೋಬೇಕು, ನನ್ನ ಶಾರ್ಟ್ ಫಿಲ್ಮ್ಸ್ ಹಾಗೆ ನಾನು ಡೈರೆಕ್ಟರ್ ಆಗಿದ್ದು. ನನ್ನಲ್ಲಿರೋ ಆ್ಯಕ್ಟರ್ಗೋಸ್ಕರ ನಾನು ಡೈರೆಕ್ಟರ್ ಆಗಿದ್ದು. ಬಟ್ ಈ ಪ್ರೋಸೆಸ್ಸಲ್ಲಿ ಆ್ಯಕ್ಟರ್ಗಿನ್ನ ಜಾಸ್ತಿ ಡೈರೆಕ್ಟರ್ಗೇ ಇಂಪಾರ್ಟೆನ್ಸ್ ಕೊಟ್ಟು ಡೈರೆಕ್ಟರ್ಗೇ ಜಾಸ್ತಿ ಫೀಡ್ ಕೊಟ್ಟು ಡೈರೆಕ್ಟ್ರನ್ನೇ ಜಾಸ್ತಿ ಬೆಳೆಸಿದ್ದೀನಿ. ಐ ಮೀನ್ ಕಲ್ತಿದ್ದು ಜಾಸ್ತಿ ಡೈರೆಕ್ಟರ್ಗೆ ಪ್ರಯಾರಿಟಿ ಕೊಟ್ಟಿದ್ದವ್ರಿಗೆ. ಆ ಡೈರೆಕ್ಟ್ರ್ ಹುಟ್ಟಿದ್ದು ನನ್ನಲ್ಲಿರೋ ಒಂದು ಆ್ಯಕ್ಟರ್ಗೋಸ್ಕರ. ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ MIT ATD ಯೂನಿವರ್ಸಲ್ಲಿ ಒಂದು ವರ್ಕ್ಶಾಪ್ ಮಾಡಿದೆ, ಅತುಲ್ ಮುಂಗೆ ಅವ್ರದ್ದು ಕೆಲವೊಂದು ವರ್ಕ್ಶಾಪ್ ಮಾಡಿದೆ, ಅನೂಪ್ ಅಗಸ್ತಿ ಅವ್ರದ್ದು ವರ್ಕ್ಶಾಪ್ಸ್ ಮಾಡಿದೆ. ಸೊ ನನ್ನಲ್ಲಿ ಇದ್ದಿದ್ದ ಆ್ಯಕ್ಟಿಂಗ್ನ, ನನಗಿದ್ದಿದ್ದ ಪ್ಯಾಷನ್ನ, ಹುಚ್ಚನ್ನ ಇವರೆಲ್ಲರೂ ಮೋಲ್ಡ್ ಮಾಡಿದ್ರು. ಅವ್ರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥಿಯೇಟ್ರಲ್ಲಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದೀನಿ, ಇಲ್ಲ ಯಾವ ಲೆವೆಲ್ಗೆ ಡೈರೆಕ್ಟ್ ಮಾಡಿದ್ದೀನಿ ಅಂತ. ಸೊ ಸಾಂಗು ಟ್ರೈಲರಿಂದನೇ ನಾನೇನು ಅಂತ ಒಂದು ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲರೂ ಇಷ್ಟ ಆಗ್ತಿದೆ, ರೆಸ್ಪಾನ್ಸ್ ಎಲ್ಲ ಪಾಸಿಟಿವ್ ಆಗಿ ಬರ್ತಿದೆ. ಸೊ ಮೂವಿ ನೋಡಿದ್ರೆ ಇನ್ನೂ ಒಂದು ಒಳ್ಳೆ ಕ್ಲಾರಿಟಿ ಬರುತ್ತೆ. ಬೈಂದೂರು, ಮಂಗಳೂರು, ಕಾಲ್ತೋಡು, ಬ್ಯಾಂಗ್ಳೂರು ಈ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ. ನೀವು ಲೊಕೇಶನ್ಸ್ ಎಲ್ಲ ನೋಡ್ಬೋದು, ಬ್ಯೂಟಿಫುಲ್ಲಾಗಿ ಒಳ್ಳೆ ಶಾರ್ಟ್ಸ್ ಇಟ್ಟಿದ್ದೀವಿ. ಸೊ ನಮ್ಮ ಫಿಲ್ಮಲ್ಲಿ 5 ಸಾಂಗ್ ಇದೆ, 2 ಬಿಟ್ ಸಾಂಗು, ಇನ್ನು 3 ಫುಲ್ ಲೆಂತ್ ಸಾಂಗ್ಸು. ವಿಡಿಯೋ ಸಾಂಗ್ ಒಂದು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ, ಇನ್ನು ಲಿರಿಕಲ್ ಒಂದು ರಿಲೀಸ್ ಮಾಡಿದ್ದೀವಿ. ಮಿಕ್ಕಿರೋ ಸಾಂಗ್ಸ್ ಎಲ್ಲನೂ ನಿಮ್ಗೆ ಎಂಟರ್ಟೈನಿಂಗ್, ಒಂದು ಒಳ್ಳೆ ಡ್ಯಾನ್ಸ್ ನಂಬರ್ ಸಾಂಗು ಇದೆ. ಸೊ 100% ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದೇ ನಮ್ಮ ಗೋಲಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಇದು ಏನಕ್ಕೆ ನೋಡಬೇಕು ಅಂದರೆ, ಬೇರೆ ಸಿನಿಮಾಗಳು ಏನೋ ಹೊಸದಾಗಿ ಏನೋ 100 ಜನ ಇಟ್ಕೊಂಡು ಫೈಟು, ದೊಡ್ಡ ಸೆಟ್ಟು ಆ ಥರ ಮಾಡಿಲ್ಲ ಸರ್. ಒಂದೇ ಗೋಲ್ ಇಟ್ಕೊಂಡು ಮಾಡಿದ್ದು, ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು, ನಗಿಸ್ಬೇಕು ಅಂತ. ಸೊ ನಗು ಯಾರು ಬೇಡ ಅಂತಾರೆ ಸರ್. ನಮ್ಮ ಲೈಫಲ್ಲಿ ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ. 1-2 ಅವರ್ ಥಿಯೇಟ್ರಿಗೆ ಬಂದರೆ ನಗ್ನಗ್ತಾ ಆಚೆ ಹೋಗ್ತೀರಾ. ಅದಕ್ಕಿಂತ ಹೇಳಬೇಕು ಅಂದರೆ ಲವ್ ಅನ್ನೋ ಎಮೋಷನ್ ಏನಿದೆ ಅಲ್ಲ, ಅದು ಥಿಯೇಟ್ರಿಗೆ ಬಂದಾಗ ನಿಮ್ಮಲ್ಲಿ ಫೀಲ್ ಆಗುತ್ತೆ ಸರ್. ನೀವು ನೋಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ಎಮೋಷನ್ನಲ್ಲಿ ಆ ಎಮೋಷನ್ನ ಟಚ್ ಮಾಡ್ತೀವಿ. ಆ ಫೀಲಿಂಗ್ಸೇ ಬೇರೆ ಸರ್. ಒಂದು ಸಲ ಬನ್ನಿ, ಆ ಫೀಲ್ ಮಾಡ್ಕೋಬೇಕಷ್ಟೆ. ಆ ಫೀಲಿಂಗೋಸ್ಕರ ನೀವು ಥಿಯೇಟ್ರಿಗೆ ಬರಬೇಕು. ಪ್ಲಸ್ ಎಂಟರ್ಟೈನ್ಮೆಂಟ್ ನಾನು ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ, ನಗ್ತೀರಾ ಸರ್. ಸಿನಿಮಾ ನೋಡೋದೇ ಎಂಟರ್ಟೈನ್ಮೆಂಟ್ಗೆ. 100% ಎಂಟರ್ಟೈನ್ ಆಗ್ತೀರಾ, 100% ನಗ್ತೀರಾ. ನಾನು MBA ಮಾಡಿದ್ದೀನಿ ರೇವಾ ಯೂನಿವರ್ಸಿಟಿಲಿ. ಒಂದು BCom ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ ಫಿಲ್ಮ್ಸಲ್ಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದು ಇದಕ್ಕೆಲ್ಲ ಹೋಗಿದ್ದೆ. ಸೊ ಪ್ರೊಡ್ಯೂಸರ್ ಬಗ್ಗೆ ಮಾತಾಡೋಕ್ಕಾದ್ರೆ, ಪ್ರೊಡ್ಯೂಸರ್ ಅವರು ಅರ್ಧ ಸ್ಟೋರಿ ಕೇಳಿದ್ರು, ಅದಾದಮೇಲೆ ನಿಲ್ಲಿಸಿ ಅಂದರು. ನನಗೆ ಯಾಕೋ ಅವ್ರಿಗೆ ಇಷ್ಟ ಆಗಿಲ್ವೇನೋ ಏನೋ ಅಂದ್ಕೊಂಡೆ. ಬಟ್ ಅವ್ರು ಹೇಳಿದ್ದೊಂದೇ ಮತ್ತು ಚೆಕ್ ಕೊಡ್ತೀನಿ, ಇವಾಗ ಏನು ಅಡ್ವಾನ್ಸ್ ಇದೆ ಅದು ಕೊಟ್ಬಿಡ್ತೀನಿ. ನನಗೇನಂದರೆ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಒಂದು ಹಂಗರ್ ಇದೆ, ನೀವು ಮಾಡಿ, ಸಿನಿಮಾ ಮಾಡಿ, ನನಗೆ ದುಡ್ಡು ಬೇಡ. ನೀವು ಮೇಲೆ ಬಂದು ನಿಮ್ಮಂಥ 10 ಜನ ಮೇಲೆ ತೊಗೊಂಬರ್ಬೇಕು. ಯಂಗ್ಸ್ಟರ್ಸ್ನ ಎಂಕರೇಜ್ ಮಾಡೋದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಈ ಬರೋ ಪ್ರಾಫಿಟಲ್ಲಿ ನೀವು ಇನ್ನೊಂದು ಸಿನಿಮಾ ಮಾಡ್ಕೊಳ್ಳಿ. ನಾನು ದುಡ್ಡು ನೋಡ್ತಿಲ್ಲ, ನಿಮ್ಮ ಟ್ಯಾಲೆಂಟ್ನ ಎಂಕರೇಜ್ ಮಾಡ್ತಿದ್ದೀನಿ, ನೀವು ಬೇರೋ ಟ್ಯಾಲೆಂಟ್ ಎಂಕರೇಜ್ ಮಾಡಬೇಕು ಅಂತ ಹೇಳಿ ನಮಗೆ ಪ್ರೊಡ್ಯೂಸರ್ ಅವರು ಅವಕಾಶ ಕೊಟ್ಟಿದ್ದು. ಸೊ ಅವ್ರಿಗೆ ಪ್ರಾಡಕ್ಟ್ ಎಲ್ಲ ತೋರಿಸಿದ್ವಿ. ಹಿ ಫೆಲ್ಟ್ ಹ್ಯಾಪಿ. ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಖುಷಿ ಆಯಿತು. ಸೊ ತುಂಬ ಸ್ಟ್ರಗಲ್ಸ್ ಬಂತು. ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆಯವ್ರಿಗಿಂತ ಜಾಸ್ತಿ ಮೋಸ ಮಾಡೋರೇ ಇದ್ದಾರೆ, ಅದು ಅನುಭವ ಆಯಿತು. ಹೊಸ ಡೈರೆಕ್ಟರ್ಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಟೆಕ್ನಿಕಲಿ ತುಂಬ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಎಲ್ಲ ಕಡೆ ಮೋಸ ಹೋದೆ. ಪ್ರೊಡ್ಯೂಸರ್ ತುಂಬ ಲಾಸ್ ಮಾಡಿದೆ. ಆ ರೀತಿ ನೋಡೋಕೆ ಹೋದರೆ ಅಡ್ವಾನ್ಸ್ಗಳು ತೊಗೊಂಡು ತುಂಬ ಜನ ಕೆಲಸ ಮಾಡಿಲ್ಲ. ಯಾಕೆ ಪ್ರೊಡ್ಯೂಸರ್ಗಳು ತುಂಬ ಸಿನಿಮಾಗಳು ಯಾಕೆ ರಿಲೀಸ್ ಆಗ್ತಿಲ್ಲ ಅಂತ ನನಗೆ ಇವಾಗ ಅನುಭವ ಆಯಿತು. ಎಷ್ಟೇ ಪ್ರಾಬ್ಲಮ್ ಬಂದರೂ ಪ್ರೊಡ್ಯೂಸರ್ ಸ್ಟಾಪ್ ಮಾಡಿಲ್ಲ. ಮುಂದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ಏನು ಅಂತ ಮುಂದಕ್ಕೆ ಹೋಗಿದ್ದಾರೆ. ನಿಜವಾಗ್ಲೂ ಸ್ಟ್ರಗಲ್ಸ್ ಹೇಳಕ್ಕೆ ಆಡಿಯನ್ಸ್ಗೆ ಅದೆಲ್ಲ ಹೇಳಬಾರ್ದು. ಬಟ್ ತುಂಬ ಪ್ರತಿಯೊಂದು ಹಂತದಲ್ಲೂ ಏಟ್ ಮೇಲೆ ಯಾವ್ಯಾವ ರೀತಿ ಸಮಸ್ಯೆಗಳು ಬರಬೇಕು ಎಲ್ಲ ರೀತಿ ಸಮಸ್ಯೆಗಳು ಬಂತು. ಆ ಸಮಸ್ಯೆಗಳನ್ನ ನಾನು ದಾಟೋದಕ್ಕೆ ನನಗೆ ಪ್ರೊಡ್ಯೂಸರ್ ಅವರು ಬೆಂಬಲ ನೀಡಿದ್ರು. ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ಆಗ್ತಿರ್ಲಿಲ್ಲ. ಅವ್ರಿಗೆ ಎಲ್ಲರ ಇದುವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.